ಹೆಲೋ ಗೆಳೆಯರೆ, ಕೀಟೋ ಟ್ರೇಡಿಂಗ್ ಕನ್ನಡಗೆ ಸ್ವಾಗತ. ಗೆಳೆಯರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಫಾರೆಕ್ಸ್ ಟ್ರೇಡಿಂಗ್ನ ಹೇಗೆ ಮಾಡೋದು ಹಾಗೂ ಫಾರೆಕ್ಸ್ ಟ್ರೇಡಿಂಗು ಇಂಡಿಯಾದಲ್ಲಿ ಯಾವ ಥರ ವರ್ಕೌಟ್ ಆಗುತ್ತೆ ಹಾಗೂ ಫಾರೆಕ್ಸ್ ಟ್ರೇಡಿಂಗು ಲೀಗಲ್ಲ ಇಲ್ಲೀಗಲ್ಲ, ಇದನ್ನ ಟ್ರೇಡ್ನ ಮಾಡ್ಬೋದಾ ಇಲ್ವಾ ಅಥವಾ ಸೇಫಾ ಇಲ್ವೋ, ಈ ಥರ ಎಲ್ಲ ಟಾಪಿಕ್ಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಕವರ್ ಮಾಡೋಣ. ಸೊ ಮೊದಲೇದಾಗಿ ಯಾರಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಮೇಲಿಂದ ಅತಿ ಹೆಚ್ಚು ಫಾರೆಕ್ಸ್ ಮತ್ತು ಕ್ರಿಪ್ಟೋ ಟ್ರೇಡಿಂಗ್ ಬಗ್ಗೆ ಅತಿ ಹೆಚ್ಚು ವಿಡಿಯೋಗಳು ಬರ್ತಾ ಇರುತ್ತೆ. ಸೊ ಕನ್ನಡದಲ್ಲಿ ತುಂಬಾ ಕಮ್ಮಿ ಚಾನಲ್ ಇದೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಸೊ ಅದಕ್ಕಾಗಿ ಅಂತ ಅಂದ್ಬಿಟ್ಟು ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ತುಂಬಾ ಒಂದು ಟಾಪಿಕ್ಸ್ನ ಬರ್ತಿರುತ್ತೆ ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆ. ಸೊ ಮೊದಲೇದಾಗಿ ಫಾರೆಕ್ಸ್ ಅಂತಂದ್ರೆ ಏನು? ಫಾರೆಕ್ಸ್ ಅಂತಂದರೆ ಬೇಸಿಕಲಿ ಫಾರಿನ್ ಎಕ್ಸ್ಚೇಂಜ್ ಅಂತ ಕರೀತಾರೆ. ಸೊ ಫಾರಿನ್ ಎಕ್ಸ್ಚೇಂಜ್ ಅಂದರೆ ಏನು? ಎಕ್ಸಾಂಪಲ್ ಆಗಿ ಈಗ ಇಂಡಿಯನ್ ರುಪೀಸು ಮೊದಲೇದಾಗಿ 72 ರೂಪೀಸ್ ಇತ್ತು, ಓಕೆನಾ? ಅಂದರೆ ಪಾಸ್ಟ್ ಒಂದು 2 ಇಯರ್ಸ್ ಬ್ಯಾಕು ಇಂಡಿಯನ್ ರುಪೀಸ್ ಬಂದ್ಬಿಟ್ಟು ಒಂದು 70 ರೂಪೀಸಲ್ಲಿ ಟ್ರೇಡ್ ಆಗ್ತಿತ್ತು. ಈಗ ಇಂಡಿಯನ್ ರುಪೀಸ್ ಬಂದ್ಬಿಟ್ಟು ಒಂದು 82 ಮತ್ತು 80 ರೂಪೀಸಲ್ಲಿ ಟ್ರೇಡ್ ಆಗ್ತಿದೆ. ಸೊ ಇದು ಒಂದು ಏನಿದೆ ಇನ್ಕ್ರೀಸ್ ಆಗಿದೆ, ಇದು ಬಂದ್ಬಿಟ್ಟು ಒಂದು ಇನ್ಫ್ಲೇಷನಿಂದ ಆಗಿರ್ಬೋದು ಅಥವಾ ಈ ಒಂದು ಟ್ರೇಡಬಲ್ ಇನ್ಸ್ಟ್ರೂಮೆಂಟಿಂದ ಆಗಿರ್ಬೋದು. ಸೊ ಓಕೆನಾ, ಇದು ಹೇಗೆ ವರ್ಕೌಟ್ ಆಗುತ್ತೆ ಅಂದರೆ, ಎಕ್ಸಾಂಪಲ್ ಆಗಿ ಇದು ಫಾರೆಕ್ಸ್ ಟ್ರೇಡಿಂಗ್ ಬಂದ್ಬಿಟ್ಟು ಒಂದು ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಬ್ಯಾಂಕ್ ನಿಫ್ಟಿ ಥರ, ಓಕೆನಾ? ಇದು ಸಹ ಒಂದು ಟ್ರೇಡಬಲ್ ಇನ್ಸ್ಟ್ರೂಮೆಂಟ್ ಆಗಿದೆ, ಇದನ್ನು ಸಹ ನಾವು ಟ್ರೇಡ್ನ ಮಾಡ್ಬೋದು. ಏನಕ್ಕೆ ಫಾರೆಕ್ಸ್ ಟ್ರೇಡಿಂಗ್ನ ಮಾಡಬೇಕು ಅಂತಂದರೆ, ಇದು ಬಂದ್ಬಿಟ್ಟು ಅತಿ ಹೆಚ್ಚು ವಾಲ್ಯೂಮ್ನ ಹೊಂದಿರುತ್ತೆ ಮತ್ತು ಇದರಲ್ಲಿ ತುಂಬಾ ಲಿಕ್ವಿಡಿಟಿ ಸಿಗುತ್ತೆ ನಮಗೆ. ಸೊ ಇದರಿಂದ ನಮ್ಗೆ ಏನು ಯೂಸ್ ಆಗುತ್ತೆ ಅಂತಂದರೆ, ಪ್ರೈಸ್ ಆಕ್ಷನ್ ತುಂಬಾ ನೀಟಾಗಿ ವರ್ಕೌಟ್ ಆಗುತ್ತೆ ಫಾರೆಕ್ಸ್ ಟ್ರೇಡಿಂಗಲ್ಲಿ. ಸೊ ಇವೆಲ್ಲ ನಿಮಗೆ ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಈಗ ಇದು ಇಲ್ಲೀಗಲ್ಲ ಲೀಗಲ್ಲ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಮೊದಲೇದಾಗಿ ಇದನ್ನು ತಿಳ್ಕೊಳಕ್ಕೆ ಅಂತ ಅಂದ್ಬಿಟ್ಟು ನಮಗೆ ಫೀಮಾ ಆ್ಯಕ್ಟ್ ಬಗ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಫೀಮಾ ಆ್ಯಕ್ಟ್ ಅಂತಂದರೆ ಏನು? ಬೇಸಿಕಲಿ ಫೀಮಾ ಆ್ಯಕ್ಟ್ ಅಂತಂದರೆ ಈ ಒಂದು ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತ ಅಂದ್ಬಿಟ್ಟು ಇದು ಬೇಸಿಕಲಿ ನಮ್ಗೆ ಏನು ಹೇಳುತ್ತೆ ಅಂತಂದರೆ, ಈಗ ಎಕ್ಸಾಂಪಲಾಗಿ ಈಗ ಇದು ಬಂದ್ಬಿಟ್ಟು ಒಂದು ರೀಟೇಲ್ ಟ್ರೇಡರ್ ಇದ್ದಾರೆ ಅಂತ ಅಂದ್ಕೊಳ್ಳೋಣ, ಓಕೆನಾ? ನಮಗೆ ಡ್ರಾಯಿಂಗ್ ಮಾಡ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಒಬ್ಬ ರೀಟೇಲ್ ಟ್ರೇಡರ್ ಇರ್ತಾನೆ ಅಂತ ಅಂದ್ಕೊಳ್ಳೋಣ. ಇದು ಬಂದ್ಬಿಟ್ಟು ಒಂದು ಫಾರಿನ್ ಬ್ರೋಕರ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಅಂದರೆ ನಾವು ಈಗೇನು ಜಿರೋದಾ ಐತೆ ಗೊತ್ತಾ ನಿಮಗೆಲ್ಲ, ಇದು ಬಂದ್ಬಿಟ್ಟು ಒಂದು ಬ್ರೋಕರ್ ಆಗಿದೆ. ಏನಕ್ಕೆ? ಶೇರ್ಸ್ನ ಟ್ರೇಡ್ ಮಾಡೋದಕ್ಕೆ ಮತ್ತು ಆಪ್ಷನ್ಸ್ನ ಟ್ರೇಡ್ ಮಾಡೋದಕ್ಕೆ. ಅದೇ ರೀತಿ ಫಾರಿನ್ ಟ್ರೇಡ್ ಮಾಡೋಕ್ಕೆ ಅಂದ್ಬಿಟ್ಟು ಒಂದು ಫಾರಿನ್ ಬ್ರೋಕರ್ಸ್ ಇರುತ್ತೆ. ಈ ಒಂದು ಫಾರಿನ್ ಬ್ರೋಕರ್ಸಲ್ಲಿ ನಮಗೆ ಟ್ರೇಡಬಲ್ ಇನ್ಸ್ಟ್ರೂಮೆಂಟ್ ಸಿಗುತ್ತೆ. ಅಂದರೆ ಬಿಟ್ಕಾಯಿನ್ ಆಗಿರ್ಬೋದು ಅಥವಾ ಇಥೀರಿಯಮ್ ಆಗಿರ್ಬೋದು ಅಥವಾ ಒಂದು ಫಾರೆಕ್ಸ್ದು ಯೂರೋ USD ಆಗಿರ್ಬೋದು, GBP USD ಆಗಿರ್ಬೋದು, ಈ ಥರ ಹಲವಾರು ಒಂದು ಕರೆನ್ಸಿನ ಟ್ರೇಡ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇರುತ್ತಲ್ಲ, ಇದು ಬ್ರೋಕರ್ ಆಗಿದೆ. ಸೊ ಇದು ಬ್ರೋಕರು, ಇದು ಬಂದ್ಬಿಟ್ಟು ಈಗ ಒಂದು ರಿಟೇಲ್ ಟ್ರೇಡರ್ ಆಗಿರ್ತಾನೆ ಅಂತ ಅಂದ್ಕೊಂಡ. ಫೀಮಾ ಆ್ಯಕ್ಟ್ ಏನು ಹೇಳುತ್ತೆ ನಮಗೆ ಅಂತ ಅಂದರೆ, ಯಾವುದೇ ರೀತಿ ರಿಟೇಲ್ ಟ್ರೇಡರ್ ಅಂದರೆ ಒಬ್ಬ ಇಂಡಿಯನ್ ಬೇಸ್ಡ್ ಬಂದ್ಬಿಟ್ಟು ಡೈರೆಕ್ಟಾಗಿ ಫಾರಿನ್ ಬ್ರೋಕರ್ಸ್ಗೆ ಏನಿದೆ ಇದನ್ನು ಅಮೌಂಟ್ನ ಹಾಕಂಗಿಲ್ಲ ಅಂತ ಅಂದ್ಬಿಟ್ಟು ಫೀಮಾ ಆ್ಯಕ್ಟ್ ನಮಗೆ ಹೇಳುತ್ತೆ. ಅಂದರೆ ನಮ್ಮದು INR ಏನಿದೆ, ಇಂಡಿಯನ್ ರುಪೀಸ್ನ ಏನಿದೆ, ಅದು ನಾವು ಡೈರೆಕ್ಟಾಗಿ ಫಾರಿನ್ ಬ್ರೋಕರ್ಸ್ಗೆ ದುಡ್ಡನ್ನ ಹಾಕೋಂಗಿಲ್ಲ. ಇದರಿಂದ ಫೀಮಾ ಆ್ಯಕ್ಟ್ ವೈಲೇಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಂಡಿಯನ್ ಒಂದು ಫೀಮಾ ಆ್ಯಕ್ಟ್ ಹೇಳುತ್ತೆ ನಮಗೆ. ಸೊ ಅದಕ್ಕಾಗಿ ಅಂತ ಅಂದ್ಬಿಟ್ಟು ಫಾರಿನ್ ಬ್ರೋಕರ್ಸು ಒಂದು ಲೂಪ್ ಹೋಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಸೊ ಏನು ಮಾಡ್ತಾರೆ ಅಂತಂದರೆ, ಇದು ಬಂದ್ಬಿಟ್ಟು ಈಗ ಇಂಡಿಯಾದಲ್ಲಿ ಒಬ್ಬ ಮಿಡಲ್ ಮ್ಯಾನ್ನ ಹಿಡ್ಕೊಂಡಿರ್ತಾರೆ ಫಾರಿನ್ ಬ್ರೋಕರ್ಸ್ಗಳು, ಓಕೆನಾ? ಇಂಡಿಯಾದಲ್ಲಿ ಮಿಡಲ್ ಮ್ಯಾನ್ನ ಹಿಡ್ಕೊಂಡಿರ್ತಾರೆ. ನಾವು ಏನು ಮಾಡ್ತೀವಿ, ನಾವು ಏನು ಅಮೌಂಟ್ನ ಕಳಿಸ್ತೀವಿ, ಅದು ಡೈರೆಕ್ಟಾಗಿ ಇಂಡಿಯನ್ ಮಿಡಲ್ ಮ್ಯಾನ್ ಏನಿರ್ತಾನೆ ಅವನಿಗೆ ದುಡ್ಡು ಹೋಗುತ್ತೆ. ಅಂದರೆ P2P ಮುಖಾಂತರ ಅವನಿಗೆ ದುಡ್ಡು ಹೋಗುತ್ತೆ. ಸೊ ಇವನು ಏನು ಮಾಡ್ತಾನೆ ಅಂತಂದರೆ, ಅದ್ರ ಬದಲಾಗಿ ನಮಗೆ ಫಾರಿನ್ ಬ್ರೋಕರ್ ಏನಿದೆ ಅದಕ್ಕೆ USDನ ಅವನು ಹಾಕ್ತಾನೆ. ಇದರಿಂದ ನಮಗೆ ಏನಾಗುತ್ತೆ ಅಂತಂದರೆ, ಯಾವುದೇ ರೀತಿ ಫೀಮಾ ಆ್ಯಕ್ಟ್ ವೈಲೇಷನ್ ಸಹ ಆಗೋದಿಲ್ಲ. ಏನಕ್ಕೆ ಅಂತಂದರೆ, ನಾವು ಡೈರೆಕ್ಟಾಗಿ ನಾವೊಂದು ಏನಿದ್ದೀವಿ ಅದು ಮಿಡಲ್ ಮ್ಯಾನ್ಗೆ ದುಡ್ಡು ಹಾಕ್ತಾ ಇದ್ದೀವಿ, ಓಕೆನಾ? ಮಿಡಲ್ ಮ್ಯಾನ್ ಏನು ಮಾಡ್ತಿದೆ, ನಮಗೆ ಒಂದು ಬ್ರೋಕರ್ಗೆ ದುಡ್ಡು ಹಾಕ್ತಿದ್ದಾನೆ. ಇದರಿಂದ ಯಾವುದೇ ರೀತಿ ಫೀಮಾ ಆ್ಯಕ್ಟ್ ಸಹ ವೈಲೇಷನ್ ಆಗಲ್ಲ ಹಾಗೂ ನಾವು ಆರಾಮಾಗಿ ಫಾರೆಕ್ಸ್ ಟ್ರೇಡಿಂಗ್ನ ಮಾಡ್ಬೋದು. ಸೊ ನಾವು ಡೈರೆಕ್ಟಾಗಿ ಫೀಮಾ ಆ್ಯಕ್ಟ್ ಏನು ಹೇಳುತ್ತೆ ಅಂತಂದರೆ, ಡೈರೆಕ್ಟಾಗಿ ಫಾರಿನ್ ಬ್ರೋಕರ್ಸ್ಗೆ ಹಾಕಂಗಿಲ್ಲ ಅಂತ ಹೇಳುತ್ತೆ. ಸೊ ಹಾಗಂತ ಅಂದ್ಬಿಟ್ಟು ಇದನ್ನು ಈ ಥರ ಎಲ್ಲ ಮಾಡೋದಕ್ಕಿಂತ ನಾವು ಇಂಡಿಯಾದಲ್ಲಿ ಲೀಗಲಾಗಿ ಟ್ರೇಡ್ ಮಾಡ್ಬೋದು ಅಂತ ನೀವು ಕೇಳ್ಬೋದು. ಸೊ ಮಾಡ್ಬೋದು ಲೀಗಲಾಗಿ, ಓಕೆನಾ? ಈ ಒಂದು ಇಂಡಿಯನ್ ರುಪೀಸ್ ಏನಿದೆ, ಈ ಒಂದು ಅಗೇನ್ಸ್ಟ್ ನಾವು ಇಂಡಿಯನ್ ರುಪೀಸ್ ಅಗೇನ್ಸ್ಟ್ ಏನಿದೆ ಅದನ್ನು ಟ್ರೇಡ್ ಮಾಡ್ಬೋದು, ಗೊತ್ತಾ? ಫಾರೆಕ್ಸು ಇವೆಲ್ಲ ಲೀಗಲ್ ಆಗಿದೆ ಕಂಪ್ಲೀಟಾಗಿ, ಓಕೆನಾ? ಅಂತಂದರೆ ಈಗ ಎಕ್ಸಾಂಪಲ್ ಆಗಿ ನೀವು ಒಂದು ಜಿರೋದಾ ಒಂದು ಪ್ಲಾಟ್ಫಾರ್ಮ್ ಆಗಿದೆ, ಓಕೆನಾ? ಅದರಲ್ಲಿ ನೀವು ಇಂಡಿಯನ್ ರುಪೀಸ್ ಅಗೇನ್ಸ್ಟ್ US ಡಾಲರ್ನ ಟ್ರೇಡ್ ಮಾಡ್ಬೋದು ಅಥವಾ ಇಂಡಿಯನ್ ರುಪೀಸ್ ಅಗೇನ್ಸ್ಟ್ ಯೂರೋನ ಟ್ರೇಡ್ ಮಾಡ್ಬೋದು. ಇದು ಸಹ ಮಾಡ್ಬೋದು. ಬಟ್ ತುಂಬ ಜನ ಇದನ್ನು ಮಾಡಲ್ಲ. ಏನಕ್ಕೆ ಅಂತಂದರೆ, ಮೇನ್ ಆಗಿ ಬಂದ್ಬಿಟ್ಟು ವಾಲ್ಯೂಮ್ ಮತ್ತು ಮೇನ್ ಬಂದ್ಬಿಟ್ಟು ಲಿಕ್ವಿಡಿಟಿ, ಓಕೆನಾ? ಮೇನ್ ಇಂಡಿಯನ್ ಬ್ರೋಕರ್ಸ್ ಏನಿದ್ದಾರೆ ಅದರಲ್ಲಿ ತುಂಬಾ ಲಿಕ್ವಿಡಿಟಿ ಸಿಗೋದಿಲ್ಲ ನಮಗೆ, ಓಕೆನಾ? ಅಲ್ಲಿ ಯಾವುದೇ ರೀತಿ ಬೈಯರ್ಸೇ ಇಲ್ಲ, ಓಕೆನಾ? ಮತ್ತು ಸೆಲ್ಲರ್ಸು ಇಲ್ಲ. ಅಂದರೆ ನೀವೇನೋ ಇಲ್ಲಿ ಬೈ ಮಾಡಿದ್ರೆ ಅಥವಾ ನೀವೇ ಸ್ಟಕ್ ಆದರೆ ಅಂತ ಅಂದ್ಕೊಳ್ಳಿ, ಯಾಕಂದರೆ ನೀವು ಎಕ್ಸಿಟ್ ಆಗೋಕ್ಕೂ ನಿಮ್ಗೆ ಚಾನ್ಸ್ ಸಿಗಲ್ಲ, ಯಾಕಂದರೆ ಲಿಕ್ವಿಡಿಟಿನೇ ಇಲ್ಲ, ಯಾರು ಬೈ ಮಾಡೋಕ್ಕೇ ಇರೋದೇ ಇಲ್ಲ. ಸೊ ಅದಕ್ಕಾಗಿ ಅಂತ ಅಂದ್ಬಿಟ್ಟು ಈ ಒಂದು ಇಂಡಿಯನ್ ಪ್ಲ್ಯಾಟ್ಫಾರ್ಮಲ್ಲಿ ತುಂಬ ಜನ ಫಾರೆಕ್ಸ್ನ ಟ್ರೇಡ್ನ ಮಾಡೋಲ್ಲ. ಅದಕ್ಕಾಗಿ ಅಂತ ಅಂದ್ಬಿಟ್ಟು ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ, ಒಂದು ಫಾರಿನ್ ಬ್ರೋಕರ್ನ ಚೂಸ್ ಮಾಡ್ತಾರೆ, ಓಕೆನಾ? ಫಾರಿನ್ ಬ್ರೋಕರಿಂದ ನಾವು ದುಡ್ಡು ಹಾಕ್ಬಿಟ್ಟು ಅದರಿಂದ ನಾವು ಟ್ರೇಡ್ ಮಾಡಿಬಿಟ್ಟು ನಂತರ P2P ಮಾಡಿಕೊಂಡು ನಾವು ಬ್ಯಾಂಕ್ ಅಕೌಂಟ್ಗೆ ಮಾಡ್ಕೋಬೋದು. ಇದರಿಂದ ಫಾರೆಕ್ಸ್ ಟ್ರೇಡಿಂಗ್ ನಾವು ಆರಾಮಾಗಿ ಇಂಡಿಯಾದಲ್ಲಿ ಸೇಫಾಗಿ ಮಾಡ್ಬೋದು. ಇದರಿಂದ ಯಾವುದೇ ರೀತಿ ಫೀಮಾ ಆ್ಯಕ್ಟ್ ಸಹ ವೈಲೇಷನ್ ಆಗೋದಿಲ್ಲ. ಈಗ ಮೇನ್ ಒಂದು ಟಾಪಿಕ್ ಬಂದ್ಬಿಟ್ಟು ಫಾರೆಕ್ಸ್ ಟ್ರೇಡಿಂಗಿಗೆ ಬೆಸ್ಟ್ ಬ್ರೋಕರ್ ಯಾವುದು, ಇಂಡಿಯಾದಲ್ಲಿ ಯಾವುದು ಅಂತ ಅಂದ್ಬಿಟ್ಟು ನೀವು ಕೇಳೋದಾದರೆ, ನಾನು ಪರ್ಸ್ನಲಾಗಿ ಯೂಸ್ ಮಾಡೋದು ಬಂದ್ಬಿಟ್ಟು ಎಕ್ಸ್ಚೇಂಜ್ ಆಗಿದೆ.
ಇದು ಬಂದ್ಬಿಟ್ಟು ಯಾವುದೇ ರೀತಿ ಸ್ಪಾನ್ಸರ್ ವಿಡಿಯೋ ಅಲ್ಲ, ಓಕೆನಾ. ಅವ್ರಿಗೆ ನಂಗೆ ಸ್ಪಾನ್ಸರ್ ಮಾಡ್ತಿಲ್ಲ ವಿಡಿಯೋನ, ಬಟ್ ನಾನೇ ನಿಮಗೆ ಸಜೆಸ್ಟ್ನ ಮಾಡ್ತಿದ್ದೀನಿ. ಏನಕ್ಕೆ ಅಂತಂದರೆ ನಾನು ಯೂಸ್ನ ಮಾಡಿದ್ದೀನಿ ಸ್ವಂತವಾಗಿ, ಮತ್ತು ನನಗೆ ಇದು ತುಂಬಾ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗಿದೆ ಟ್ರೇಡ್ನ ಮಾಡೋದಕ್ಕೆ ಫಾರೆಕ್ಸ್ ಟ್ರೇಡಿಂಗಲ್ಲಿ. ಸೊ ಅದಕ್ಕಾಗಿ ಅಂತ ಅಂದ್ಬಿಟ್ಟು ನಾನು ಎಕ್ಸ್ನೇಸ್ ಒಂದು ಬ್ರೋಕರಿಂದ ಅದನ್ನು ಚೂಸ್ ಮಾಡ್ತೀನಿ. ಸೊ ಇದರಿಂದ ನಾವು ಆರಾಮಾಗಿ ಒಂದು ಫಾರೆಕ್ಸ್ ಟ್ರೇಡಿಂಗ್ನ ಮಾಡ್ಬೋದು. ಇದು ಸಹ ಯಾವುದೇ ರೀತಿ ಫಿಮ್ ಆ್ಯಕ್ಟ್ ಸಹ ವೈಲೇಷನ್ ಆಗೋದಿಲ್ಲ. ಏನಕ್ಕೆ ಅಂತಂದರೆ ನಾವು ಏನು ಅಮೌಂಟ್ನ ಹಾಕ್ತಿದ್ದೀವಿ ಇದು ಬಂದ್ಬಿಟ್ಟು ಮಿಡಲ್ ಮ್ಯಾನಿಗೆ ಹಾಕ್ತಿದ್ದೀವಿ ಅಮೌಂಟ್ನ. ಈ ಮಿಡಲ್ ಮ್ಯಾನ್ ಬಂದ್ಬಿಟ್ಟು ನಮಗೆ ಫಾರಿನ್ ಬ್ರೋಕರ್ಸ್ಗೆ ದುಡ್ಡನ್ನ ಕಳಿಸಿದ್ದಾನೆ. ಸೊ ಇದರಿಂದ ನಮ್ಗೆ ಯಾವುದೇ ರೀತಿ ಈ ಒಂದು ಫಿಮ್ ಆ್ಯಕ್ಟ್ ಏನಿದೆ, ಈ ಒಂದು ಫಿಮ್ ಆ್ಯಕ್ಟ್ ಸಹ ವೈಲೇಷನ್ ಆಗ್ತಾ ಇಲ್ಲ. ಇದರಿಂದ ನಾವು ಆರಾಮಾಗಿ ಫಾರೆಕ್ಸ್ ಟ್ರೇಡಿಂಗ್ನ ಇಂಡಿಯಾದಲ್ಲಿ ಮಾಡ್ಬೋದು ಲೀಗಲ್ ಆಗಿ. ಸೊ ಇದಕ್ಕಾಗಿ ಅಂತ ಅಂದ್ಬಿಟ್ಟು ಎಕ್ಸ್ಚೇಂಜ್ನ ಯೂಸ್ ಮಾಡ್ತೀನಿ. ಅಪ್ಕಮಿಂಗ್ ವೀಡಿಯೋಸಲ್ಲಿ ನಮಗೆ ಎಕ್ಸ್ಪ್ಲೇನ್ ಸಹ ಮಾಡ್ತೀನಿ ಎಕ್ಸ್ಚೇಂಜ್ ಹೇಗೆ ವರ್ಕೌಟ್ ಆಗುತ್ತೆ, ಹಾಗೂ ಎಕ್ಸ್ಚೇಂಜ್ ಟ್ರೇಡಿಂಗು ಯಾಕೆ ಬೆಸ್ಟ್ ಬ್ರೋಕರು ಫಾರೆಕ್ಸಲ್ಲಿ ಅಂತ ಸಹ ಅಪ್ಕಮಿಂಗ್ ವೀಡಿಯೋಸಲ್ಲಿ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅಕಸ್ಮಾತ್ ನೀವೇನು ಡಿಮ್ಯಾಂಡ್ ಮಾಡಿದ್ರೆ. ಸೊ ಇದರಿಂದ ನಾವು ಒಂದು ಫಾರೆಕ್ಸ್ ಟ್ರೇಡಿಂಗ್ನ ಮಾಡ್ಬೋದು, ಬಟ್ ಕ್ರಿಪ್ಟೋ ಟ್ರೇಡಿಂಗು ಸಹ ಮಾಡ್ಬೋದು. ಕ್ರಿಪ್ಟೋ ಟ್ರೇಡಿಂಗು ಯಾವ ರೀತಿ ಅಂತಂದರೆ ಲೈಕ್ ಬರೀ ಬಿಟ್ ಕಾಯಿನ್ ಅಂತ ಇದೆಯಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ. ಬಿಟ್ ಕಾಯಿನ್ ಮತ್ತು ಇಥೀರಿಯಮ್ ಅಂತ ಒಂದು ಕಾಯಿನ್ ಇದೆ, ಓಕೆನಾ. ಇವೆರಡು ಕಾಯಿನ್ ಮಾತ್ರ ನಾವು ಎಕ್ಸ್ಚೇಂಜಲ್ಲಿ ಟ್ರೇಡ್ ಮಾಡ್ಬೋದು. ಇನ್ನು ಮಿಕ್ಕಿದ್ದು ಯಾವುದೇ ಒಂದು ಫಾರೆಕ್ಸ್ನ ಪೇರ್ಸ್ ಆಗಿರ್ಬೋದು, ಇದು ಸಹ ನಾವೆಲ್ಲ ಎಕ್ಸ್ಚೇಂಜಲ್ಲಿ ಟ್ರೇಡ್ನ ಮಾಡ್ಬೋದು. ಸೊ ಇದಕ್ಕಾಗಿ ಅಂತ ಅಂದ್ಬಿಟ್ಟು ಇದು ಒಂದು ಬೆಸ್ಟ್ ಬ್ರೋಕರ್ ಆಗಿದೆ, ಫಾರಿನ್ ಬ್ರೋಕರು ಟ್ರೇಡ್ನ ಮಾಡೋದಕ್ಕೆ. ಈಗ ನಿಮಗೆಲ್ಲ ಒಂದು ಐಡಿಯಾ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫಾರೆಕ್ಸ್ ಟ್ರೇಡಿಂಗ್ನ ಹೇಗೆ ಮಾಡ್ಬೋದು ನಾವು ಅಂತ ಅಂದ್ಬಿಟ್ಟು ಸೇಫಾಗಿ, ಯಾವುದೇ ರೀತಿ ಫಿಮ್ ಆ್ಯಕ್ಟ್ನ ವೈಲೇಷನ್ ಮಾಡ್ದಲೇ ಸೇಫಾಗಿ ಮಾಡ್ಬೋದು ಹೇಗೆ ಅಂತ ಅಂದ್ಬಿಟ್ಟು ನಿಮಗೆಲ್ಲ ಒಂದು ಐಡಿಯಾ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಪ್ಕಮಿಂಗ್ ವೀಡಿಯೋಸಲ್ಲಿ ಯಾವುದ್ರ ಬಗ್ಗೆ ಟಾಪಿಕ್ನ ಬೇಕು ಮತ್ತು ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಇನ್ ಡೆಪ್ತಾಗಿ ತಿಳ್ಕೊಬೇಕು ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ನಿಮಗೆ ಡೌಟ್ ಇದ್ದರೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅದನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ, ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.